ಇನ್ನು ದ್ವೇಷ ಭಾಷಣ ಮಸೂದೆ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಈಗ ಸಿಡಿದೆದ್ದಿದೆ. ಮಸೂದೆ ಅನುಮೋದನೆ ಮಾಡಬಾರದು ಅಂತೇಳಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಹಿಂದೂ ಪರ ಹೋರಾಟಗಾರರು ಸ್ವಾಮೀಜಿಗಳಿಂದ ಮನವಿ ಸಲ್ಲಿಕೆ ಆಗಿದೆ. ಲೋಕಭವನಕ್ಕೆ ಆಗಮಿಸಿದ ಹಿಂದೂ ಪರ ಸಂಘಟನೆಗಳ ನಿಯೋಗ ರಾಜ್ಯಪಾಲರು ಅಂಕಿತ ಹಾಕದಂತೆ ಮನವಿಯನ್ನ ಮಾಡಿದ್ದೀವಿ. ಇದು ಹಿಂದೂ ಮುಖಂಡರನ್ನ ಹತ್ತಿಕ್ಕುವ ಕೆಲಸ. ನಮಗೆ ಭರವಸೆ ಇದೆ, ರಾಜ್ಯಪಾಲರು ಅಂಕಿತ ಹಾಕಲ್ಲ. ಹಿಂದೂ ಜನ ಜಾಗೃತಿ ಸಮಿತಿ ಅಧ್ಯಕ್ಷ ಮೋಹನ್ ಗೌಡ ಅವರು ಕೊಟ್ಟಿರುವಂತಹ ಹೇಳಿಕೆ. ಹಿಂದೂ ಜನಜಾಗೃತಿ ಸಮಿತಿ, ಶ್ರೀರಾಮ್ ಸೇನೆ, ವಿಶ್ವ ಹಿಂದೂ ಪರಿಷತ್ತು, ರಾಷ್ಟ್ರ ರಕ್ಷಣಾ ಪಡೆ, ಅದೇ ರೀತಿ ಎಲ್ಲ ಸಂಘಟನೆಯವರು, ಹಿಂದೂ ಸಂಘಟನೆಯವರು, ಅಯ್ಯಪ್ಪ ಸೇವಾ ಸಮಾಜಂ ಇರಬಹುದು, ಎಲ್ಲ ಸಂಘಟನೆಯವರು ಕರ್ನಾಟಕ ರಾಜ್ಯ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕದ ವಿರುದ್ಧವಾಗಿ ಆ ಒಂದು ವಿಧೇಯಕಕ್ಕೆ ಯಾವುದೇ ಕಾರಣಕ್ಕೂ ಸಹಿಯನ್ನು ಹಾಕಬಾರದು. ಇದೊಂದು ರಾಜಕೀಯ ಪ್ರೇರಿತವಾಗಿರುವಂತದ್ದು ಮತ್ತು ಹಿಂದೂ ಸಂಘಟನೆಗಳ, ಹಿಂದೂ ಸಂತರ, ಹಿಂದೂ ಸ್ವಾಮೀಜಿಯವರ ಹಿಂದೂ ಈಗ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ನೋಡಿ, ಈಗ ಹಿಂದೂ ಪರ ಸಂಘಟನೆಗಳು ಹೋಗಿ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿಕೊಂಡಿದೆ, ಯಾವುದೇ ಕಾರಣಕ್ಕೂ ಕೂಡ ಅಂಕಿತ ಹಾಕಬಾರದು ಅಂತ ಹೇಳಿ. ಏನಾಗಬಹುದು, ಇವರ ಎಕ್ಸ್ಪೆಕ್ಟೇಷನ್ ಏನು ವೀರೇಶ್? ನಾಗೇಂದ್ರ ಬಾಬು, ಇವತ್ತು ಲೋಕಭವನಕ್ಕೆ ಬಂದು ಹಿಂದೂ ಪರ ಮುಖಂಡರು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ದ್ವೇಷ ಭಾಷಣ ಮಸೂದೆಯನ್ನ ತಂದಿದ್ದಾರೆ. ಆ ಒಂದು ಮಸೂದೆ ಅಂಗೀಕಾರ ಆಗಬಾರದು ಎಂಬುದು ಒಂದ್ ಕಡೆ ಮನವಿ ಮೂಲಕ ಒತ್ತಾಯ ಮಾಡಿದ್ದಾರೆ. ನೋಡ್ತಿರ್ಬೋದು, ಸಾಕಷ್ಟು ಹಿಂದೂ ಪರ ಮುಖಂಡರು ಈ ಒಂದು ಮನವಿ ಕೊಡೋದ್ರಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಇದು ಮುಸ್ಲಿಂ ಮೌಲ್ಯಕ್ಕೆ ಈ ಒಂದು ಬಿಲ್ ತಂದಿದ್ದಾರೆ, ಹಿಂದೂಗಳನ್ನ ಹತ್ತಿಕ್ಕುವ ಕೆಲಸ ರಾಜ್ಯ ಸರ್ಕಾರ ಮಾಡಕ್ಕೆ ಹೊರಟಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಮಸೂದೆಗೆ ಅನುಮೋದನೆ ನೀಡಬಾರದು ಎಂಬುದು ಒಂದ್ ಕಡೆ ಮನವಿ ಮೂಲಕ ಒತ್ತಾಯ ಮಾಡಿದ್ದಾರೆ. ಇಲ್ಲಿ ಹಿಂದೂ ಮುಖಂಡರು ಮೋಹನ್ ಗೌಡ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನಂತ ಒತ್ತಾಯ ಮಾಡಿದ್ರಂತ? ಬಹಳ ಮುಖ್ಯವಾಗಿ ಕಾಯ್ದೆಯಲ್ಲಿರುವ ಯಾವ್ಯಾವ ಕಲಂಗಳು ಹಿಂದೂ ನಾಯಕರಿಗೆ, ಸಂತರಿಗೆ, ಸ್ವಾಮೀಜಿಯವರಿಗೆ ಮತ್ತೆ ವಿಶೇಷವಾಗಿ ಪತ್ರಕರ್ತರಿಗೂ ಸಹ ತಮ್ಮ ಒಂದು ವಾಕ್ ಸ್ವಾತಂತ್ರ್ಯನ ಬಳಸಿಕೊಂಡು ಸತ್ಯ ವರದಿ ಮಾಡಿದ್ರೆ, ಸತ್ಯ ಭಾಷಣ ಮಾಡಿದ್ರೆ, ಸತ್ಯ ಆಶೀರ್ವಚನ ಮಾಡಿದ್ರೆ ಅವ್ರ ಮೇಲೆ ಒಂದು ದ್ವೇಷ ಭಾಷಣ ಅಂತೇಳಿ ಎಫ್ಐಆರ್ ಮಾಡುವ ಕುತಂತ್ರ ಇದೆ. ಅದೆಲ್ಲವನ್ನು ನಾವು ಇದು ಮಾಡಿದ್ದೇವೆ. ಮುಖ್ಯವಾಗಿ ಏನಂದ್ರೆ ಅದರಲ್ಲಿ ದ್ವೇಷ ಭಾಷಣ ಹೇಳುವುದಕ್ಕೆ ಸ್ಪಷ್ಟವಾದ ಉಲ್ಲೇಖ ಇಲ್ಲ. ಯಾವುದು ದ್ವೇಷ ಭಾಷಣ? ಐತಿಹಾಸಿಕವಾಗಿ ನಮ್ಮ ಮೇಲೆ ಆದಂತ ಅನ್ಯಾಯ, ದೇವಸ್ಥಾನಗಳನ್ನ ಮೊಘಲರು ಧ್ವಂಸ ಮಾಡಿದ್ದಾರೆ, ಅದನ್ನ ಹೇಳಿದ್ರು ಸಹ ಒಬ್ಬ ಪೊಲೀಸ್ ಅಧಿಕಾರಿ ನೀವು ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ, ಗಲಭೆಯನ್ನ ಮಾಡ್ತಾ ಇದ್ದಾರೆ, ಅವರನ್ನ ಬುಕ್ ಮಾಡಬಹುದು. ಅಥವಾ ಸ್ವಾಮೀಜಿಯವರು ಗೋಹತ್ಯೆ ನಡೀತಾ ಇದೆ, ಮತಾಂತರ ನಡೀತಾ ಇದೆ, ಹಿಂದೂ ಸಮಾಜ ಜಾಗೃತಿ ಆಗಿ ಅಂತೇಳಿ ವಿಷಯಗಳನ್ನು ಹೇಳಿದ್ರು ಸಹ ಅವರನ್ನ ದ್ವೇಷ ಭಾಷಣ ಅಂತ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಇದರಲ್ಲಿ ಏನಂತ ಹೇಳಿದ್ರೆ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಪಿತೂರಿ ಇರೋದ್ರಿಂದ, ಈಗಾಗಲೇ ನಮ್ಮ ಮೇಲೆ ದೌರ್ಜನ್ಯವನ್ನ, ಅನ್ಯಾಯವನ್ನ ಮಾಡ್ತಾ ಇರೋದ್ರಿಂದ ಈ ಕಾನೂನನ್ನ ಇಟ್ಕೊಂಡು ಮತ್ತಷ್ಟು ಹೆದರಿಸುವಂತ ಭಯ ಹಿಂದೂ ಸಮಾಜಕ್ಕಿದೆ. ಹಾಗಾಗಿ ಅದಕ್ಕೆ ಯಾವುದೇ ಕಾರಣಕ್ಕೂ ಸಹಿ ಹಾಕಬಾರದು ಹೇಳುವ ಆಗ್ರಹವನ್ನ ರಾಜ್ಯಪಾಲರಿಗೆ ಮಾಡಿದ್ದೇವೆ. ಇದು ಈ ಮಸೂದೆ ಏನಿದೆ, ಇಡೀ ಮಸೂದೆಯ ವ್ಯವಸ್ಥೆ ಏನಿದೆ ಮತ್ತು ಅದರ ರೂಪುರೇಷೆ ಏನಿದೆ ಅದು ಸರಿಯಾಗಿಲ್ಲ. ಇದು ಚರ್ಚೆಯೂ ಸರಿಯಾಗಿಲ್ಲ. ಚರ್ಚೆಯನ್ನು ಕೂಡ ಯಾರು ಮಾಡಿಲ್ಲ. ಈ ಮಸೂದೆ ಅತ್ಯಂತ ಮಾರಕವಾದದ್ದು ಸಂವಿಧಾನಕ್ಕೆ. ಇದು ಕೇವಲ ಹಿಂದೂ ಸಂಘಟನೆ ಮಾತ್ರ ಅಲ್ಲ. ಇವತ್ತು ಹಿಂದೂ ಸಂಘಟನೆಗಳು ಬೀದಿಗಿಳಿದಿದ್ದಾವೆ. ನಾಳೆ ನಿಮಗೆ ಗೊತ್ತಿರಲಿ, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೂಡ ಈ ದ್ವೇಷ ಭಾಷೆ, ಈ ಮಸೂದೆಗೆ ನೀವು ಕೂಡ ಬಲಿಯಾಗ್ತೀರಿ ಅನ್ನೋದ್ರಲ್ಲಿ ಇಲ್ಲ. ಭಾಷೆಯ ವಿಚಾರದಲ್ಲಿ ಕೋಮು ದ್ವೇಷವನ್ನ ಮಾಡಬೇಡಿ ಅಂತಾರೆ, ಭಾಷೆಯ ವಿಚಾರದಲ್ಲಿ ನೀವು ದ್ವೇಷ ಮಾಡಬೇಡಿ ಅಂತಾರೆ. ನಾಳೆ ಹಿಂದಿ ಏರಿಕೆಯ ವಿರುದ್ಧ ಮಾತಾಡುವ ಕನ್ನಡ ಪರ ಸಂಘಟನೆಗಳ ಮೇಲೂ ಇದು ಕೇಸ್ ಆಗುತ್ತೆ. ದಲಿತ ಪರ ಸಂಘಟನೆಗಳು ಫ್ರೀಡಂ ಪಾರ್ಕ್ ಅಲ್ಲಿ ಯಾವುದೋ ಒಂದು ಹೋರಾಟವನ್ನು ಮಾಡ್ತಾ ಭಾಷಣ ಮಾಡಿದ್ರೆ ಅದು ಕೂಡ ಯಾರೋ ಆಗದೆ ಇರೋರು ಅದನ್ನು ದ್ವೇಷ ಭಾಷಣದ ಹೆಸರಲ್ಲಿ ಎಫ್ಐಆರ್ ದಾಖಲಿಸಬಹುದು. ಇವತ್ತು ಹಿಂದೂ ಸಂಘಟನೆಗಳಿಗೆ ಮುಖ್ಯವಾಗಿ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಗೆ ಪವರ್ ಕೊಡ್ತಾ ಇರೋದು. ಮುಖ್ಯವಾಗಿ ಇದು ನ್ಯಾಯಾಲಯದಲ್ಲಿ ತೀರ್ಮಾನ ಆಗೋದಿಲ್ಲ. ದ್ವೇಷ ಭಾಷಣ ಮಾಡುವ ಮುನ್ನವೇ ಪುನೀತ್ ಕೆರೆಹಳ್ಳಿ ದ್ವೇಷ ಭಾಷಣ ಮಾಡಬಹುದು, ಚಕ್ರವರ್ತಿ ಸುಲಿಬೆಲೆ ದ್ವೇಷ ಭಾಷಣವನ್ನು ಮಾಡಬಹುದು, ಮೋಹನ್ ಗೌಡರು ದ್ವೇಷ ಭಾಷಣವನ್ನ ಮಾಡಬಹುದು, ಮುತಾಲಿಕ್ ಅವರು ದ್ವೇಷ ಭಾಷಣವನ್ನ ಮಾಡಬಹುದು ಅಂತೇಳಿ ನೀವು ಭಾಷಣವನ್ನ ಮಾಡುವ ಮುಂಚೆವೇ ಅವ್ರನ್ನ ಪ್ರಿವೆಂಟ್ ಆಗಿ ಅರೆಸ್ಟ್ ಮಾಡಿ ಈ ಸೆಕ್ಷನ್ ಹಾಕಿ ಎಫ್ಐಆರ್ ಮಾಡ್ತೀರಾ ಅನ್ನೋದಾದ್ರೆ ಪವರ್ ಯಾರಿಗೆ ಕೊಡ್ತಾ ಇದ್ದೀರಿ ನೀವು? ನ್ಯಾಯಾಲಯಕ್ಕೆ, ಜಡ್ಜ್ಗೆ, ಜುಡಿಷಿಯಲ್ಗೆ ಪವರ್ ಕೊಟ್ಟಿದ್ರೆ ತೊಂದರೆ ಇಲ್ಲ. ಈಗ ಆಲ್ರೆಡಿ ಜುಡಿಷಿಯಲ್ಗೆ ಈ ದ್ವೇಷ ಭಾಷಣ ಮಾಡೋದಕ್ಕೆ ಪವರ್ BNS ಅಲ್ಲಿ ಇದೆಯಲ್ಲ, BNS ಅಲ್ಲಿ ಆಕ್ಟ್ ಇದೆ, 298 ಆಕ್ಟ್ ಇದೆ. ಇವೆಲ್ಲವನ್ನೂ ಬಿಟ್ಟು ನೀವು ಹೊಸದಾಗಿ ಯಾಕೆ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಹೋರಾಟಗಳನ್ನ, ನಿಮ್ಮ ಸರ್ಕಾರದ ವಿರುದ್ಧ ಇರ್ತಕ್ಕಂತಹ ಯಾವುದೇ ಸಂಘಟನೆಗಳನ್ನ ಹತ್ತಿಕ್ಕುವ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಆ ಹತ್ತಿಕ್ಕೋದಕ್ಕೋಸ್ಕರ ಸಂಘಟನೆಗಳು ನಿಮ್ಮ ವಿರುದ್ಧ ಯಾವುದೇ ರೀತಿ ಕೆಲಸ ಮಾಡಬಾರದು. ಇನ್ನು ಈ ಉಳಿದ 2.5 ವರ್ಷದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಹಿಂದೂ ಸಂಘಟನೆಗಳನ್ನ ದಮನ ಮಾಡಬೇಕಾಗಿದೆ. ಯಾರು ಯಾವುದೇ ಕಾರ್ಯಕ್ರಮವನ್ನ ಮಾಡಬಾರದು, ಯಾವುದೇ ರೀತಿಯ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬಾರದು ಅಂತ ಹೇಳಿ ಈ ಕಾಯ್ದೆಯನ್ನು ಇವರು ತರೋದಕ್ಕೆ ಹೊರಟಿದ್ದಾರೆ. ನಿಜಕ್ಕೂ ಇದು ಸಂವಿಧಾನಕ್ಕೆ ಮಾರಕವಾಗಿದೆ. ಈ ಕಾಯ್ದೆ ಬರಬಾರದು.
ಈ ಕಾಯ್ದೆ ಬಂದ್ರೆ ಅದು ಬಹಳ ತೊಂದರೆ ಆಗುತ್ತೆ. ನಾವು ಯಾವುದೇ ರೀತಿ ಹೋರಾಟ ಮಾಡಲ್ಲ. ಪೊಲೀಸ್ನವ್ರಿಗೆ, ಡಿಸಿಪಿಗೋ, ಕಮಿಷನರ್ಗೋ, ಡಿಸಿಗೋ ಯಾರ ಮೇಲೆ ಬರೀ ತೊಂದರೆ ಬರುತ್ತೆ ಅಂದ್ರೆ ಪುನೀತ್ ಕೆರೆಹಳ್ಳಿ ಮಾಡುವ ಭಾಷಣ ಮಾತ್ರ ತಪ್ಪಾಗಿ ಕಾಣುತ್ತೆ. ಮತ್ತೆಲ್ಲೋ ಜಮೀರ್ ಮಾತಾಡೋದು ಯಾವುದೇ ಕಾರಣಕ್ಕೂ ತಪ್ಪಾಗಿ ಕಾಣಲ್ಲ. ಬಾಬು, ಯಾಕಂದ್ರೆ ಸಾಕಷ್ಟು ಆಕ್ರೋಶ ಹೊರಾಗ್ತಿದ್ದಾರೆ, ಮನವಿ ಸಹ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೊಂದ್ ಕಡೆ ಹೋರಾಟ ಮಾಡಲು ನಿರ್ಧಾರ ಮಾಡಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ದ್ವೇಷ ಭಾಷಣ ಮಸೂದೆ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಈಗ ಸಿಡಿದಿದೆ. ಮಸೂದೆ ಅನುಮೋದನೆ ಮಾಡಬಾರದು ಅಂತೇಳಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಹಿಂದೂ ಪರ ಹೋರಾಟಗಾರರು ಸ್ವಾಮೀಜಿಗಳಿಂದ ಮನವಿ ಸಲ್ಲಿಕೆ ಆಗಿದೆ. ಲೋಕಭವನಕ್ಕೆ ಆಗಮಿಸಿದ ಹಿಂದೂ ಪರ ಸಂಘಟನೆಗಳ ನಿಯೋಗ ರಾಜ್ಯಪಾಲರು ಅಂಕಿತ ಹಾಕದಂತೆ ಮನವಿಯನ್ನ ಮಾಡಿದ್ದೀವಿ. ಇದು ಹಿಂದೂ ಮುಖಂಡರನ್ನ ಹತ್ತಿಕ್ಕುವ ಕೆಲಸ. ನಮಗೆ ಭರವಸೆ ಇದೆ, ರಾಜ್ಯಪಾಲರು ಅಂಕಿತ ಹಾಕಲ್ಲ. ಹಿಂದೂ ಜನ ಜಾಗೃತಿ ಸಮಿತಿ ಅಧ್ಯಕ್ಷ ಮೋಹನ್ ಗೌಡ ಅವರು ಕೊಟ್ಟಿರುವಂತಹ ಹೇಳಿಕೆ. ಹಿಂದೂ ಜನಜಾಗೃತಿ ಸಮಿತಿ, ಶ್ರೀರಾಮ್ ಸೇನೆ, ವಿಶ್ವ ಹಿಂದೂ ಪರಿಷತ್ತು, ರಾಷ್ಟ್ರ ರಕ್ಷಣಾ ಪಡೆ, ಅದೇ ರೀತಿ ಎಲ್ಲ ಸಂಘಟನೆಯವರು, ಹಿಂದೂ ಸಂಘಟನೆಯವರು, ಅಯ್ಯಪ್ಪ ಸೇವಾ ಸಮಾಜಂ ಇರಬಹುದು, ಎಲ್ಲ ಸಂಘಟನೆಯವರು ಕರ್ನಾಟಕ ರಾಜ್ಯ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕದ ವಿರುದ್ಧವಾಗಿ ಆ ಒಂದು ವಿಧೇಯಕಕ್ಕೆ ಯಾವುದೇ ಕಾರಣಕ್ಕೂ ಸಹಿಯನ್ನು ಹಾಕಬಾರದು. ಇದೊಂದು ರಾಜಕೀಯ ಪ್ರೇರಿತವಾಗಿರುವಂತದ್ದು ಮತ್ತು ಹಿಂದೂ ಸಂಘಟನೆಗಳ, ಹಿಂದೂ ಸಂತರ, ಹಿಂದೂ ಸ್ವಾಮೀಜಿಯವರ, ಹಿಂದೂ ಈಗ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ನೋಡಿ, ಈಗ ಹಿಂದೂ ಪರ ಸಂಘಟನೆಗಳು ಹೋಗಿ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿಕೊಂಡಿದೆ, ಯಾವುದೇ ಕಾರಣಕ್ಕೂ ಕೂಡ ಅಂಕಿತ ಹಾಕಬಾರದು ಅಂತ ಹೇಳಿ. ಏನಾಗಬಹುದು, ಇವರ ಎಕ್ಸ್ಪೆಕ್ಟೇಷನ್ ಏನು ವೀರೇಶ್? ನಾಗೇಂದ್ರ ಬಾಬು, ಇವತ್ತು ಲೋಕಭವನಕ್ಕೆ ಬಂದು ಹಿಂದೂ ಪರ ಮುಖಂಡರು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ದ್ವೇಷ ಭಾಷಣ ಮಸೂದೆಯನ್ನ ತಂದಿದ್ದಾರೆ. ಆ ಒಂದು ಮಸೂದೆ ಅಂಗೀಕಾರ ಆಗಬಾರದು ಎಂಬುದು ಒಂದ್ ಕಡೆ ಮನವಿ ಮೂಲಕ ಒತ್ತಾಯ ಮಾಡಿದ್ದಾರೆ. ನೋಡ್ತಿರ್ಬೋದು, ಸಾಕಷ್ಟು ಹಿಂದೂ ಪರ ಮುಖಂಡರು ಈ ಒಂದು ಮನವಿ ಕೊಡದಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಇದು ಮುಸ್ಲಿಂ ಮೌಲ್ಯಕ್ಕೆ ಈ ಒಂದು ಬಿಲ್ ತಂದಿದ್ದಾರೆ, ಹಿಂದೂಗಳನ್ನ ಹತ್ತಿಕ್ಕುವ ಕೆಲಸ ರಾಜ್ಯ ಸರ್ಕಾರ ಮಾಡಕ್ಕೆ ಹೊರಟಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಮಸೂದೆಗೆ ಅನುಮೋದನೆ ನೀಡಬಾರದು ಎಂಬುದು ಒಂದ್ ಕಡೆ ಮನವಿ ಮೂಲಕ ಒತ್ತಾಯ ಮಾಡಿದ್ದಾರೆ. ಇಲ್ಲಿ ಹಿಂದೂ ಮುಖಂಡರು ಮೋಹನ್ ಗೌಡ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನಂತ ಒತ್ತಾಯ ಮಾಡಿದ್ರಂತ? ಬಹಳ ಮುಖ್ಯವಾಗಿ ಕಾಯ್ದೆಯಲ್ಲಿರುವ ಯಾವ್ಯಾವ ಕಲಂಗಳು ಹಿಂದೂ ನಾಯಕರಿಗೆ, ಸಂತರಿಗೆ, ಸ್ವಾಮೀಜಿಯವರಿಗೆ ಮತ್ತೆ ವಿಶೇಷವಾಗಿ ಪತ್ರಕರ್ತರಿಗೂ ಸಹ ತಮ್ಮ ಒಂದು ವಾಕ್ ಸ್ವಾತಂತ್ರ್ಯನ ಬಳಸಿಕೊಂಡು ಸತ್ಯ ವರದಿ ಮಾಡಿದ್ರೆ, ಸತ್ಯ ಭಾಷಣ ಮಾಡಿದರೆ, ಸತ್ಯ ಆಶೀರ್ವಚನ ಮಾಡಿದರೆ ಅವ್ರ ಮೇಲೆ ಒಂದು ದ್ವೇಷ ಭಾಷಣ ಅಂತೇಳಿ ಎಫ್ಐಆರ್ ಮಾಡುವ ಕುತಂತ್ರ ಇದೆ. ಅದೆಲ್ಲವನ್ನು ನಾವು ಇದು ಮಾಡಿದ್ದೇವೆ. ಮುಖ್ಯವಾಗಿ ಏನಂದ್ರೆ ಅದರಲ್ಲಿ ದ್ವೇಷ ಭಾಷಣ ಹೇಳುವುದಕ್ಕೆ ಸ್ಪಷ್ಟವಾದ ಉಲ್ಲೇಖ ಇಲ್ಲ. ಯಾವುದು ದ್ವೇಷ ಭಾಷಣ? ಐತಿಹಾಸಿಕವಾಗಿ ನಮ್ಮ ಮೇಲೆ ಆದಂತ ಅನ್ಯಾಯ, ದೇವಸ್ಥಾನಗಳನ್ನ ಮೊಘಲರು ಧ್ವಂಸ ಮಾಡಿದ್ದಾರೆ, ಅದನ್ನ ಹೇಳಿದ್ರು ಸಹ ಒಬ್ಬ ಪೊಲೀಸ್ ಅಧಿಕಾರಿ ನೀವು ದ್ವೇಷ ಭಾಷಣ ಮಾಡ್ತಾ ಇದ್ದೀರಿ, ಗಲಭೆಯನ್ನ ಮಾಡ್ತಾ ಇದ್ದೀರಿ, ಅವರನ್ನ ಬುಕ್ ಮಾಡಬಹುದು. ಅಥವಾ ಸ್ವಾಮೀಜಿಯವರು ಗೋಹತ್ಯೆ ನಡೀತಾ ಇದೆ, ಮತಾಂತರ ನಡೀತಾ ಇದೆ, ಹಿಂದೂ ಸಮಾಜ ಜಾಗೃತಿ ಆಗಿ ಅಂತೇಳಿ ವಿಷಯಗಳನ್ನು ಹೇಳಿದ್ರು ಸಹ ಅವರನ್ನ ದ್ವೇಷ ಭಾಷಣ ಅಂತ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಇದರಲ್ಲಿ ಏನಂತ ಹೇಳಿದ್ರೆ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಪಿತೂರಿ ಇರೋದ್ರಿಂದ, ಈಗಾಗಲೇ ನಮ್ಮ ಮೇಲೆ ದೌರ್ಜನ್ಯವನ್ನ, ಅನ್ಯಾಯವನ್ನ ಮಾಡ್ತಾ ಇರೋದ್ರಿಂದ ಈ ಕಾನೂನನ್ನ ಇಟ್ಕೊಂಡು ಮತ್ತಷ್ಟು ಹೆದರಿಸುವಂತ ಭಯ ಹಿಂದೂ ಸಮಾಜಕ್ಕಿದೆ. ಹಾಗಾಗಿ ಅದಕ್ಕೆ ಯಾವುದೇ ಕಾರಣಕ್ಕೂ ಸಹಿ ಹಾಕಬಾರದು ಹೇಳುವ ಆಗ್ರಹವನ್ನ ರಾಜ್ಯಪಾಲರಿಗೆ ಮಾಡಿದ್ದೇವೆ. ಇದು ಈ ಮಸೂದೆ ಏನಿದೆ, ಇಡೀ ಮಸೂದೆಯ ವ್ಯವಸ್ಥೆ ಏನಿದೆ ಮತ್ತು ಅದರ ರೂಪುರೇಷೆ ಏನಿದೆ ಅದು ಸರಿಯಾಗಿಲ್ಲ. ಇದು ಚರ್ಚೆಯೂ ಸರಿಯಾಗಿಲ್ಲ. ಚರ್ಚೆಯನ್ನು ಕೂಡ ಯಾರು ಮಾಡಿಲ್ಲ. ಈ ಮಸೂದೆ ಅತ್ಯಂತ ಮಾರಕವಾದದ್ದು ಸಂವಿಧಾನಕ್ಕೆ. ಇದು ಕೇವಲ ಹಿಂದೂ ಸಂಘಟನೆ ಮಾತ್ರ ಅಲ್ಲ. ಇವತ್ತು ಹಿಂದೂ ಸಂಘಟನೆಗಳು ಬೀದಿಗಿಳಿದಿದ್ದಾವೆ. ನಾಳೆ ನಿಮಗೆ ಗೊತ್ತಿರಲಿ, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೂಡ ಈ ದ್ವೇಷ ಭಾಷೆ, ಈ ಮಸೂದೆಗೆ ನೀವು ಕೂಡ ಬಲಿಯಾಗ್ತೀರಿ ಅನ್ನೋದ್ರಲ್ಲಿ ಇಲ್ಲ. ಭಾಷೆಯ ವಿಚಾರದಲ್ಲಿ ಕೋಮು ದ್ವೇಷವನ್ನ ಮಾಡಬೇಡಿ ಅಂತಾರೆ, ಭಾಷೆಯ ವಿಚಾರದಲ್ಲಿ ನೀವು ದ್ವೇಷ ಮಾಡಬೇಡಿ ಅಂತಾರೆ. ನಾಳೆ ಹಿಂದಿ ಏರಿಕೆ ವಿರುದ್ಧ ಮಾತಾಡುವ ಕನ್ನಡ ಪರ ಸಂಘಟನೆಗಳ ಮೇಲೂ ಇದು ಕೇಸ್ ಆಗುತ್ತೆ. ದಲಿತ ಪರ ಸಂಘಟನೆಗಳು ಫ್ರೀಡಂ ಪಾರ್ಕ್ ಅಲ್ಲಿ ಯಾವುದೋ ಒಂದು ಹೋರಾಟವನ್ನು ಮಾಡ್ತಾ ಭಾಷಣ ಮಾಡಿದ್ರೆ ಅದು ಕೂಡ ಯಾರೋ ಆಗದೆ ಇರೋರು ಅದನ್ನು ದ್ವೇಷ ಭಾಷಣದ ಹೆಸರಲ್ಲಿ ಎಫ್ಐಆರ್ ದಾಖಲಿಸಬಹುದು. ಇವತ್ತು ಹಿಂದೂ ಸಂಘಟನೆಗಳಿಗೆ ಮುಖ್ಯವಾಗಿ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಗೆ ಪವರ್ ಕೊಡ್ತಾ ಇರೋದು. ಮುಖ್ಯವಾಗಿ ಇದು ನ್ಯಾಯಾಲಯದಲ್ಲಿ ತೀರ್ಮಾನ ಆಗೋದಿಲ್ಲ. ದ್ವೇಷ ಭಾಷಣ ಮಾಡುವ ಮುನ್ನವೇ ಪುನೀತ್ ಕೆರೆಹಳ್ಳಿ ದ್ವೇಷ ಭಾಷಣ ಮಾಡಬಹುದು, ಚಕ್ರವರ್ತಿ ಸುಲಿಬೆಲೆ ದ್ವೇಷ ಭಾಷಣವನ್ನು ಮಾಡಬಹುದು, ಮೋಹನ್ ಗೌಡರು ದ್ವೇಷ ಭಾಷಣವನ್ನ ಮಾಡಬಹುದು, ಮುತಾಲಿಕ್ ಅವರು ದ್ವೇಷ ಭಾಷಣವನ್ನ ಮಾಡಬಹುದು ಅಂತೇಳಿ ನೀವು ಭಾಷಣವನ್ನ ಮಾಡುವ ಮುಂಚೆವೇ ಅವ್ರನ್ನ ಪ್ರಿವೆಂಟ್ ಆಗಿ ಅರೆಸ್ಟ್ ಮಾಡಿ ಈ ಸೆಕ್ಷನ್ ಹಾಕಿ ಎಫ್ಐಆರ್ ಮಾಡ್ತೀರಾ ಅನ್ನೋದಾದ್ರೆ ಪವರ್ ಯಾರಿಗೆ ಕೊಡ್ತಾ ಇದ್ದೀರಿ ನೀವು? ನ್ಯಾಯಾಲಯಕ್ಕೆ, ಜಡ್ಜ್ಗೆ, ಜುಡಿಷಿಯಲ್ಗೆ ಪವರ್ ಕೊಟ್ಟಿದ್ರೆ ತೊಂದರೆ ಇಲ್ಲ. ಈಗ ಆಲ್ರೆಡಿ ಜುಡಿಷಿಯಲ್ಗೆ ಈ ದ್ವೇಷ ಭಾಷಣ ಮಾಡೋದಕ್ಕೆ ಪವರ್ BNS ಅಲ್ಲಿ ಇದೆಯಲ್ಲ, BNS ಅಲ್ಲಿ ಆಕ್ಟ್ ಇದೆ, 298 ಆಕ್ಟ್ ಇದೆ. ಇವೆಲ್ಲವನ್ನೂ ಬಿಟ್ಟು ನೀವು ಹೊಸದಾಗಿ ಆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ
ಹೋರಾಟಗಳನ್ನ, ನಿಮ್ಮ ಸರ್ಕಾರದ ವಿರುದ್ಧ ಇರ್ತಕ್ಕಂತಹ ಯಾವುದೇ ಸಂಘಟನೆಗಳನ್ನ ಹತ್ತಿಕ್ಕುವ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಆ ಹತ್ತಿಕ್ಕೋದಕ್ಕೋಸ್ಕರ ಸಂಘಟನೆಗಳು ನಿಮ್ಮ ವಿರುದ್ಧ ಯಾವುದೇ ರೀತಿ ಕೆಲಸ ಮಾಡಬಾರದು. ಇನ್ನು ಈ ಉಳಿದ 2.5 ವರ್ಷದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಹಿಂದೂ ಸಂಘಟನೆಗಳನ್ನ ದಮನ ಮಾಡಬೇಕಾಗಿದೆ. ಯಾರು ಯಾವುದೇ ಕಾರ್ಯಕ್ರಮವನ್ನ ಮಾಡಬಾರದು, ಯಾವುದೇ ರೀತಿಯ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬಾರದು ಅಂತ ಹೇಳಿ ಈ ಕಾಯ್ದೆಯನ್ನ ಇವರು ತರೋದಕ್ಕೆ ಹೊರಟಿದ್ದಾರೆ. ನಿಜಕ್ಕೂ ಇದು ಸಂವಿಧಾನಕ್ಕೆ ಮಾರಕವಾಗಿದೆ. ಈ ಕಾಯ್ದೆ ಬರಬಾರದು. ಈ ಕಾಯ್ದೆ ಬಂದ್ರೆ ಅದು ಬಹಳ ತೊಂದರೆ ಆಗುತ್ತೆ. ನಾವು ಯಾವುದೇ ರೀತಿ ಹೋರಾಟ ಮಾಡೋಲ್ಲ. ಪೊಲೀಸ್ನವ್ರಿಗೆ, ಡಿಸಿಪಿಗೋ, ಕಮಿಷನರ್ಗೋ, ಡಿಸಿಗೋ ಯಾರ ಮೇಲೆ ಬರೀ ತೊಂದರೆ ಬರುತ್ತೆ ಅಂದ್ರೆ ಪುನೀತ್ ಕೆರೆಹಳ್ಳಿ ಮಾಡುವ ಭಾಷಣ ಮಾತ್ರ ತಪ್ಪಾಗಿ ಕಾಣುತ್ತೆ. ಮತ್ತೆಲ್ಲೋ ಜಮೀರ್ ಮಾತಾಡೋದು ಯಾವುದೇ ಕಾರಣಕ್ಕೂ ತಪ್ಪಾಗಿ ಕಾಣಲ್ಲ. ನಾಗೇಂದ್ರ ಬಾಬು, ಯಾಕಂದ್ರೆ ಸಾಕಷ್ಟು ಆಕ್ರೋಶ ಹೊರಹಾಕ್ತಿದ್ದಾರೆ, ಮನವಿ ಸಹ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೊಂದ್ ಕಡೆ ಹೋರಾಟ ಮಾಡಲು ನಿರ್ಧಾರ ಮಾಡಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.